ನಮಸ್ಕಾರ ಅಣ್ತಮ್ಮ. ಎಲ್ಲ ಆರಾಮು? ನಾವು ಆರಾಮ ಅಂತ ಅನ್ಕೋತಾ ಇವತ್ತೇನಿಲ್ಲ, ಒಂದು ಶಾರ್ಟ್ ಟಾಪಿಕ್ನ ಬೇಗ ಡಿಸ್ಕಸ್ ಮಾಡೋಣ. ಏನು ಅಂತಂದ್ರೆ, ಈ 2026 ಆದ್ಮೇಲೆ, ಬಿಕಾಸ್ ಈಗ ರೂಲ್ಸ್ ಎಲ್ಲ ತುಂಬಾ ಚೇಂಜ್ ಆಗೈತೆ. 26 ಆದ್ಮೇಲೆ ಆರ್ ಫ್ರಮ್ 26 UK ಬರೋದು ವರ್ತಿಲ್ವಾ, ವರ್ತಿದ್ರು ಯಾವ ತರ, ಇಲ್ಲಿಗೆ ಬರೋದಾದ್ರೂ ಯಾವ್ಯಾವ ತರ ಪ್ರಿಪೇರ್ ಆಗ್ಬಿಟ್ಟು ಬರ್ಬೇಕು, ಏನು ಎಲ್ಲಾನು ಶಾರ್ಟ್ ಆಗಿ ಡಿಸ್ಕಸ್ ಮಾಡೋಣ. UK ಲೈಫ್ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಅಲ್ಲಿ ಇಲ್ಲೆಲ್ಲ ಕಡೆ ತುಂಬಾ ಸ್ಮೂತ್ ಆಗಿ, ಸಲೀಸಾಗಿ, ತುಂಬಾ ಈಸಿ ಆಗಿರುತ್ತೆ. ಹೋಗ್ಬೋದು, ಇರ್ಬೋದು, ಆರಾಮಾಗಿ ಜಾಬ್ ತಗೋಬಹುದು, ಹೊಸ ಕಂಟ್ರಿಗಳಲ್ಲಿ ಸುತ್ತಾಡ್ಬೋದು, ಹಂಗೆ ಹಿಂಗೆ ಅಂತ ಅನ್ಕೊಂಡೆಲ್ಲ ಇರುತ್ತೆ. ಅದೆಲ್ಲ ಒಂದ್ ಸೈಡ್. ಬಟ್ ಇನ್ನೊಂದ್ ಸೈಡ್ ಐತೆ ಲಂಡನ್ ಅಲ್ಲಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಬಂದಿದ್ದು 2024 ಜನವರಿಯಲ್ಲಿ. ಈಗ 2026 ಜನವರಿ ಆಗೋಯ್ತು. ಸೊ ಇಟ್ ಈಸ್ ಮೋರ್ ದೆನ್ 2 years. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಜ ಹೇಳ್ಬೇಕು ಅಂತಂದ್ರೆ, ನಿಜವಾಗ್ಲೂ ಈ ಕಂಟ್ರಿಗೆ ಬರೋದು 2024, 23, 22 ತನಕ ತುಂಬಾ ವರ್ತಿತ್ತು. ಬಿಕಾಸ್ ಆವಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ತುಂಬಾ ಸ್ಟ್ರಿಕ್ಟ್ ಇರಲಿಲ್ಲ. ಆಮೇಲೆ ಈಗ ಸ್ಪಾನ್ಸರ್ಶಿಪ್ ಜಾಬ್ಸ್ ತಗೋಬೇಕು ಅಂತಂದ್ರೆ ಸ್ಪಾನ್ಸರ್ಶಿಪ್ಗೂ ಅಷ್ಟೊಂದು ದುಡ್ಡನ್ನ ಕಂಪ್ನಿ ಕಡೆಯಿಂದ ಪೇ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಬಟ್ ಇವಾಗ ರೈಟ್ ನಾವ್ ಇಟ್ ಈಸ್ ಸೋ ಎಕ್ಸ್ಪೆನ್ಸಿವ್. ಎಲ್ಲ ತುಂಬಾ ಜಾಸ್ತಿ ಮಾಡ್ಬಿಟ್ಟವ್ರೆ. ಅದ್ರಲ್ಲೂ 26 ಇವಾಗ ಅಂತೂ ಏಪ್ರಿಲ್ ಅಲ್ಲಿ ಮಾಡಿರೋದಂತೂ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಬಿಟ್ಟವ್ರೆ. ಇಲ್ಲಿಗೆ ಬರೋಕ್ಕೂ ಮುಂಚೆ ರೂಲ್ ನಂಬರ್ 1 ಅಂತಮ್ಮ, ಇಲ್ಲಿಗೆ ಬರೋಕ್ಕೂ ಮುಂಚೆ ದಯವಿಟ್ಟು ಸುಮ್ಮನೆ ಬ್ಲೈಂಡ್ ಆಗಿ ಯಾರು ಬರಕ್ ಹೋಗ್ಬೇಡಿ. ಪ್ರಾಪರ್ ಪಾಯಿಂಟ್ ಟು ಪಾಯಿಂಟ್, ಎಂಡ್ ಟು ಎಂಡ್ ಪ್ಲಾನ್ ಮಾಡ್ಕೊಂಡು ಬನ್ನಿ. ಆಮೇಲೆ ಜಸ್ಟ್ ಪ್ಲಾನ್ ಮಾಡೋದಲ್ಲ, ಆ ಪ್ಲಾನ್ ಮಾಡಿದ್ರೆ ಆ ಪ್ಲಾನ್ಗೆ ನೀನು ಸ್ಟಿಕ್ ಆನ್ ಆಗಿ ಇರ್ತೀಯ ವರ್ಷ ಪೂರ್ತಿ UK ಇರೋ ತನಕ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡು ಅದನ್ನೆಲ್ಲ ಅನಲೈಸ್ ಮಾಡಿ, ನಾನು ಸ್ಟ್ರಾಂಗ್ ಆಗಿ ಇರ್ತೀನಿ, ಇರಲೇಬೇಕು ಅಂತ ಡಿಸೈಡ್ ಆದರೆ ಈ ಕಂಟ್ರಿಗೆ ಬರೋದು ಒಳ್ಳೇದು. ಇಲ್ಲ ಅಂತಂದರೆ ಸೀರಿಯಸ್ಲಿ ಇಂಡಿಯಾದಲ್ಲೇ ತುಂಬ ಜಾಬ್ ಮಾರ್ಕೆಟ್ ಆಗಲಿ, ಅದಾಗಲಿ ಇದಾಗಲಿ ತುಂಬ ಐತೆ. ಇಲ್ಲೂ ಅಷ್ಟೇ. ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ, ಮೇಯ್ನಾಗಿ ನಿನ್ನ ಹತ್ರ ಸ್ಕಿಲ್ ಆಯ್ತಾ ಏನು, ಅದನ್ನು ನೋಡೋದಿಲ್ಲ. ಇಲ್ಲಿ ಯಾರೂ ಫಸ್ಟ್ ಆಫ್ ಆಲ್ ಡಿಗ್ರಿನ ಯಾರು ಕೇರ್ ಮಾಡಲ್ಲ. ಅದು ನಮ್ಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಡಿಗ್ರಿನ ಇಲ್ಲ ಅಂತಲ್ಲ, ಎಲ್ಲೂ ಅಷ್ಟೇ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಇಂಪ್ಯಾಕ್ಟ್ ಆಗುತ್ತೆ, ಬಟ್ ನಾವು ಅನ್ಕೊಂಡಿರೋಷ್ಟು ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ನೋದು ಸುಳ್ಳು. ಆ್ಯಕ್ಚುಲಿ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಸರಿ ಅಂತಮ್ಮ, ಇವಾಗ ನಾವು ಕಾಸ್ಟ್ ಪ್ಲಸ್ ಲೈಫ್ ರಿಯಾಲಿಟಿ ಇಲ್ಲಿ ಹೆಂಗಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ. ಕಾಸ್ಟ್ ಲೆಕ್ಕ ತಗೊಂಡ್ರೆ, ನಾವು UK ಬರಬೇಕು ಅಂತಂದ್ರೆ ನಾನಿದ್ದಾಗ 2024 15 to 16 lakhs ನಿನ್ನ ಅಕೌಂಟಲ್ಲಿ ಇರಬೇಕಿತ್ತು. ಲಂಡನಲ್ಲಿ ನೀನು 1 year ಸಸ್ಟೈನ್ ಐತಿ ಅಂತಂದ್ರೆ ನಿನಗೆ 15 to 16 lakhs ನಿನಗೆ ಇರಬೇಕು ಅಕೌಂಟಲ್ಲಿ. ಒಂದು ಅಕೌಂಟಲ್ಲಿ ಇರಬೇಕು. ಇಲ್ಲ ನೀನು ಏನಾರು ಬ್ಯಾಂಕಿಂದ ಅದರಿಂದ ಲೋನ್ ತಗೊಂಡಿದ್ಯಾ ಅಂತಂದ್ರೆ ಆ ಲೋನ್ ಅಪ್ಲಿಕೇಶನ್ ಇರ್ತದಲ್ಲ, ಆ ಅಪ್ಲಿಕೇಶನ್ ಇದನ್ನೆಲ್ಲ ಬಿಫೋರ್ ವೀಸಾ ಅಪ್ಲೈ ಮಾಡೋಕ್ಕೂ ಮುಂಚೆನೆಲ್ಲ ಚೆಕ್ ಮಾಡ್ಬಿಟ್ಟು ಬರ್ತಾರೆ. ಬಟ್ ಏನಂತಂದ್ರೆ ಲಂಡನ್ಗೆ ಬರಬೇಕು ಅಂತಂದ್ರೆ ಮೇನ್ 15 to 16 lakh ತನಕ ಅಕೌಂಟಲ್ಲಿ ದುಡ್ಡು ಇರಬೇಕು ನಿನ್ನ ಹತ್ರ. 1 year ಸಸ್ಟೈನ್ ಐತಿ ಅಂತಂದ್ರೆ. ಅದು ಬಿಟ್ಟು ನಿಂಗೆ ಯೂನಿವರ್ಸಿಟಿ ಮೇಲೆ ಡಿಪೆಂಡು. ಒಂದೊಂದು ನಾನು ಯೂನಿವರ್ಸಿಟಿಗೆ ಎಷ್ಟು ಪೇ ಮಾಡಿದೆ ಅಂತಂದ್ರೆ 16,000 pounds ಅಂತಂದ್ರೆ 16 ಲಕ್ಷ ನಾನು ಪೇ ಮಾಡಿದೆ ಯೂನಿವರ್ಸಿಟಿಗೆ. ಬಟ್ ಕೆಲವೊಂದು ಯೂನಿವರ್ಸಿಟಿಗಳೈತೆ 40 ಲಕ್ಷ ಪೇ ಮಾಡಿಸ್ಕೊತಾರೆ ಯೂನಿವರ್ಸಿಟಿಗೆ. ಬಟ್ ಆ ಯೂನಿವರ್ಸಿಟಿದು ರೆಕಾಗ್ನೈಸೇಷನು ಹಂಗೆ ಐತೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದೆ ಯೂನಿವರ್ಸಿಟಿ ಅಷ್ಟು ಮ್ಯಾಟ್ರ್ ಆಗಲ್ಲ ಅಂತ. ಬಟ್ ಯೂನಿವರ್ಸಿಟಿ ಅಷ್ಟು ಮ್ಯಾಟ್ರ್ ಆಗಲ್ಲ ಗುರು. ಬಟ್ ಯೂನಿವರ್ಸಿಟಿ ನಿಂಗೆ ಏನು ಕಲಿಸ್ತಾರೆ, ಯೂನಿವರ್ಸಿಟಿ ನೀನು ಏನು ಕಲಿತೀಯಾ, ಯಾವ ಥರ ನಿಂಗೆ ಎಕ್ಸ್ಪೋಜರ್ ಸಿಗುತ್ತೆ ಯೂನಿವರ್ಸಿಟಿಯಿಂದ ರಿಯಲ್ ಮಾರ್ಕೆಟ್ಗೆ ಅಂತ ಅನ್ನೋದ್ರಿಂದ ನಿನಗೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತಂತ ನಾನು ಹೇಳ್ಬೋದು. ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ ಅಂತಂತ ಹೇಳೋದು ತುಂಬ ಕಷ್ಟ. ಆಮೇಲೆ 1 ವರ್ಷಕ್ಕೆ 16 ಲಕ್ಷ ಅಂತ ಹೇಳ್ದೆ ಅಲ್ವಾ, ಇದು 1 ವರ್ಷಕ್ಕಾಯ್ತು. ನಾನೀಗ 2024 ಅಂತಮ್ಮ ಬಂದಿದ್ದು. ಈಗ 2026 ನಾನು ತಗೊಬಂದಿರೋ ದುಡ್ಡು 1 ವರ್ಷದಲ್ಲಿ ಆಗಲೇ ಖಾಲಿ ಅದು ಆಲ್ರೆಡಿ. ಬಟ್ ಈಗ ನಾನು ನೆಕ್ಸ್ಟು ಅರ್ನ್ ಮಾಡಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಲೋನ್ ಅಪ್ಲಿಕೇಶನ್ ಹಾಕಿರ್ತಾರೆ, ಬೇಕಾದಷ್ಟು ಅಮೌಂಟ್ನ ಮಾತ್ರ ಅಕೌಂಟಿಂದ ಇವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊತಾರೆ. ಮೀನ್ಸ್ ಲೋನ್ ಅಕೌಂಟಿಂದ ಇವ್ರು ನಮ್ಮ ಪರ್ಸ್ನಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊತಾರೆ. ಆ ಥರ ಟ್ರಾನ್ಸ್ಫರ್ ಮಾಡ್ಕೊಂಡಾಗ ಈಗ ನೀನು 40 ಲಕ್ಷ ಲೋನ್ ಅಪ್ಲೈ ಮಾಡಿರ್ತೀಯ ಅಂತ ಇಟ್ಕೊ. 40 ಲಕ್ಷದಲ್ಲಿ ನೀನು ಎಷ್ಟು ಅಮೌಂಟ್ನ ಎತ್ಕೋತೀಯ ಲೋನಿಂದ, ಅಷ್ಟಕ್ಕೆ ಮಾತ್ರ ನೀನು ಬಡ್ಡಿ ಬೀಳ್ತಾ ಇರುತ್ತೆ. ಸೊ ಇಲ್ಲೇನು ಮಾಡ್ತಾರೆ ಜನರು ಅಂತಂದರೆ, ಬರ್ತಾರೆ, ಬಂದು ಫಸ್ಟು 2 to 3 months ಹೊಸ ಜಾಗ, ಹೊಸ ಜನ, ಎಲ್ಲ ಹೊಸದು, ಪ್ರತಿಯೊಂದನ್ನು ನಮಗೆ ನಾವೇ ಮಾಡ್ಕೋಬೇಕು, ಇಲ್ಲಿ ಯಾರು ಏನು ಹೇಳ್ಕೊಡಲ್ಲ. ಸೊ ಅದನ್ನೆಲ್ಲ ನೋಡಿ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ 1 2 to 3 months ತಗೋತಾರೆ. ಆಮೇಲೆ ಪ್ರತಿಯೊಬ್ಬರು ಅನ್ಲೆಸ್ ಅವ್ರ ಅಪ್ಪ ಕೋಟ್ಯಾಧಿಪತಿ ಆಗಿ ಅವನು ಕೋಟಿಗೆ ಬಾಳ್ತಾನೆ ಅನ್ನೋದಾದ್ರೆ ಓಕೆ ಫೈನ್, ಏನು ಬೇಡ. ಅದೇನಾರು ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನೀನು ಪಾರ್ಟ್ ಟೈಮ್ ಜಾಬ್ ಮಾಡಲೇಬೇಕು ಅಂತಮ್ಮ. ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಎಕ್ಸ್ಪೆನ್ಸಸ್ ಮಾತ್ರ ಭಯಾನಕ. ನಾವು ನೋಡ್ತಿದ್ರಲ್ಲ ಈ ಮನೆಗೆ 800 to 900 pounds ಮಂತ್ಲಿ ಪೇ ಮಾಡ್ತಾ ಇದೀವಿ. ದಿಸ್ ಈಸ್ ನಾಟ್ ಅ ಜೋಕ್. 80 to 90 ಅಥವಾ 800 to 900 pounds ಅಂತ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ನಿಯರ್ ಟು 1 lakh. ಒಂದು ರೂಮ್ಗೆ 1 ಲಕ್ಷ ಪೇ ಮಾಡ್ತಿದೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಈ ದೇಶದಲ್ಲಿ ಎಕ್ಸ್ಪೆನ್ಸಸ್ ಯಾವ ಥರ ಇರುತ್ತೆ.
ಇದು ಅಂತಮ್ಮ ಪ್ರಾಪರ್ ಕಾಸ್ಟ್ ಪ್ಲಸ್ ರಿಯಾಲಿಟಿ ಆಫ್ ಲೈಫ್ ಇನ್ ಲಂಡನ್. ನೆಕ್ಸ್ಟ್ ಹೋಗೋಣ ಅಂತಮ್ಮ ಜಾಬ್ ಮಾರ್ಕೆಟ್ಗೆ. ಹೇಳ್ದಂಗೆ 16 ಲಕ್ಷ ಅಕೌಂಟಲ್ಲಿ ಇರಬೇಕು. ಅದಲ್ಲದೆ ಯೂನಿವರ್ಸಿಟಿ ಫೀಸು ಸಪ್ರೇಟ್ ಆಗಿರಬೇಕು. ಇದು ಜಸ್ಟ್ ಫಾರ್ 1 ಇಯರ್ ಅಂತಮ್ಮ. ಯಾಕಂದ್ರೆ ಇಲ್ಲಿ UK ಅಲ್ಲಿ ಇರೋದು ಪ್ರತಿಯೊಂದು ಕೋರ್ಸು ಆಲ್ಮೋಸ್ಟ್ ಎಲ್ಲ 1 ಇಯರ್ ಇರೋದು. ಪ್ಲೇಸ್ಮೆಂಟ್ ಇಯರ್ ಅಂತ ಒಂದು ಎಕ್ಸ್ಟ್ರಾ ಇರುತ್ತೆ. ಆ ಪ್ಲೇಸ್ಮೆಂಟ್ ಇಯರ್ ನನ್ನ ಪ್ರಕಾರ ದೊಡ್ಡ ಸ್ಕ್ಯಾಮು ಹೇಳ್ಬೇಕು ಅಂತಂದ್ರೆ. ಯಾರು ಅದನ್ನ ತಗೊಳಕ್ ಹೋಗ್ಬೇಡಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೆಂಗ್ ಓದ್ತೀರಾ, ನೀವು ಯಾವ ತರ ಕೂತ್ಕೊಂಡು ಎಫರ್ಟ್ ಆಗ್ತೀರಾ, ಯಾವ ತರ ಸ್ಕಿಲ್ಸ್ನ ಗೇನ್ ಮಾಡ್ತೀರಾ, ಅದ್ರ ಮೇಲೆ ಜಾಬ್ನ ತಗೊಳ್ಳೋದು ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಪ್ಲೇಸ್ಮೆಂಟ್ ಇಯರ್ ಅಲ್ಲಿ ಕಾಲೇಜ್ ಅವರು ಇದ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಇದ್ ಕೊಡಿಸ್ತಾರೆ ಅಂತಮ್ಮ. ಸೀರಿಯಸ್ ಹೇಳ್ತೀನಿ, ಅದು ಇಂಡಿಯಾದಲ್ಲಿ ಅಷ್ಟೇ. ಇಂಡಿಯಾದಲ್ಲಿ ಮಾತ್ರ ಕಾಲೇಜ್ಗೆ ಕುರಿಗಳ ತರ ಕೂರಿಸಿರ್ತಾರೆ. ಪ್ಲೇಸ್ಮೆಂಟ್ ಇಯರ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತ್ ಇಂದ ಅಂತ ಹೇಳ್ತಾರೆ. ನಾವೆಲ್ಲ ಫುಲ್ ಫಾರ್ಮಲ್ಸ್ ಬಟ್ಟೆ ತಗೋಬೇಕು, ಪ್ಯಾಂಟ್ ತಗೊಂಡು ಟೈ ತಗೊಂಡು ಎಲ್ಲ ಫುಲ್ ನೀಟಾಗಿ ರೆಡಿ ಆಗಬೇಕು. ಪ್ಲೇಸ್ಮೆಂಟ್ ಅವ್ನು ಬರ್ತಾನೆ, ನೋಡ್ತಾನೆ. ಒಳ್ಳೆ ಹೆಂಗೆ ಅಂತಂದ್ರೆ ಕುರಿಗಳು ಒಂದು 50 ಕುರಿಗಳನ್ನ ತಗೊಂಡು ಹೋಗ್ಬಿಟ್ಟು ಒಂದೇ ಇದ್ರೊಳಗಡೆ ತಳ್ಳಿದಾಗ 5-6 ಜನ ಯಾರು ಸೆಲೆಕ್ಟ್ ಆಯ್ತಾರೋ ಬಲಿಕಗಳು ಅವ್ರು ಹೋಯ್ತಾರೆ. ಆ ಹುಡುಗನ್ಗೆ ಹೋಗೋನ್ಗೆ ಯಾವ ಕಂಪ್ನಿ ಅಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಆ ಕಂಪ್ನಿ ಒಳಗಡೆ ನಂದು ಏನ್ ಕೆಲಸ, ಆ ಕೆಲಸಕ್ಕೆ ಫ್ಯೂಚರ್ ಇದೆಯಾ ಇಲ್ವಾ, ಜಾಬ್ಸ್ಗೆ ಅಪ್ಲೈ ಮಾಡ್ತಿರೋರಾಗ್ಲಿ ಇದನ್ನ ಕೇಳಿಸ್ಕೊಳ್ಳಿ. ಯಾವನ್ನೂ ಸುಮ್ಮನಂತೆ ಜಾಬ್ ಕೊಡಲ್ಲ ಗುರು. ಅವನು ಪ್ರಾಪರ್ ಸ್ಕಿಲ್ಸ್ನ ನೋಡ್ತಾನೆ. ಪ್ರಾಪರ್ ಸ್ಕಿಲ್ಸ್ನ ನೀನು ಗೇನ್ ಮಾಡಬೇಕು. ಅದನ್ನ ಗೇನ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡು. ಪ್ರತಿಯೊಂದು ಕಂಪ್ನಿಗೆ ಹೋಗು. ಕಂಪ್ನಿ ಅವ್ರದ್ದೇ ಪ್ರಾಪರ್ ಕೆರಿಯರ್ ವೆಬ್ಸೈಟ್ ಅಂತ ಇರುತ್ತೆ. ಆ ಕೆರಿಯರ್ ವೆಬ್ಸೈಟಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ಅಪ್ಲೈ ಮಾಡು. ಆ ಜಾಬ್ ಡಿಸ್ಕ್ರಿಪ್ಷನ್ ಏನು ಕೊಟ್ಟಿರ್ತಾರೋ ಅದ್ರ ರಿಲೇಟೆಡ್ ತಕ್ಕಂತೆ ನೀನು ರೆಸ್ಯೂಮೆ ರೆಡಿ ಮಾಡಿ ಅದ್ರ ತಕ್ಕಂತೆ ಸ್ಕಿಲ್ಸ್ಗಳನ್ನ ನೀನು ತಿಳ್ಕೊಂಡು ಅಪ್ಲೈ ಮಾಡು. ಆಬ್ವಿಯಸ್ಲಿ ನಿನ್ ಕಾಲ್ಸ್ ಬರುತ್ತೆ. ಇಟ್ ವಿಲ್ ಟೇಕ್ ಟೈಮ್. ಹಾಕಿದ ತಕ್ಷಣ ಬಂದ್ಬಿಡುತ್ತೆ ಅಂತ ಹೇಳೋದು ತಪ್ಪು. ಹಾಕಿದ್ರೆ ಬರುತ್ತೆ, ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತಮ್ಮ. ಜಾಬ್ ಮಾರ್ಕೆಟ್ ಆನೆಸ್ಟ್ಲಿ ಹೇಳ್ಬೇಕು ಅಂತಂದ್ರೆ ರೈಟ್ ನಾವು UK ಅಲ್ಲಿ ಜಾಬ್ ಮಾರ್ಕೆಟ್ ತುಂಬಾ ಈ ತರ ಏನಿಲ್ಲ, ಹಿಂಗೈತೆ. UK ಅಂತಲ್ಲ ಅಂತಮ್ಮ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಇವಾಗ ಜಾಬ್ ಮಾರ್ಕೆಟ್ ತುಂಬಾ ಡೌನ್ ಆಗೈತೆ. ಇನ್ನೇನ್ ಗುರು, ಮತ್ತೆ ಜಾಬ್ ಓಪನಿಂಗ್ಸ್ 100 ಓಪನಿಂಗ್ಸ್ ಬಿಡ್ತು ಅಂತಂದ್ರೆ 1 ಲಕ್ಷ ಜನ ಅಪ್ಲೈ ಮಾಡ್ತಾರೆ. ಅದಕ್ಕೆ ಎಲ್ಲಿ ಸಿಕ್ಕುತ್ತೆ? ತುಂಬಾ ಕಾಂಪಿಟೇಷನ್ ಐತೆ. ಇಲ್ಲಿ ಜಾಬ್ ತಗೋಬೇಕು ಅಂತಂದ್ರೆ ಫಸ್ಟ್ ಮೇನ್ ಪ್ರಿಯಾರಿಟಿ ನಿಂಗೆ ಒಂದೊಳ್ಳೆ ಸ್ಕಿಲ್ಸ್ ಇರಬೇಕು. ಬಟ್ ಇವಾಗ ಇವರು ಏನ್ ನೋಡ್ತವ್ರೆ ಅಂತಂದ್ರೆ ಅಂತಮ್ಮ, ಮೇನ್ ಆಗಿ ಎಕ್ಸ್ಪೀರಿಯನ್ಸ್ ಆಯ್ತಾ. ಈಗ ನಾನೊಬ್ಬ ಕ್ಯಾಂಡಿಡೇಟ್ ಒಂದು ಜಾಬ್ಗೆ ಅಪ್ಲೈ ಮಾಡ್ತಿದ್ದೀನಿ ಅಂತಂದ್ರೆ ಇವನ್ಗೆ ಅದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಐತಾ ಇಲ್ವಾ ಇದನ್ನ ಫಸ್ಟ್ ಚೆಕ್ ಮಾಡ್ತಾರೆ. ಇದು ಆಕ್ಚುಲಿ ಅಂತಮ್ಮ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಯಾರಾದ್ರೂ ಫ್ರೆಶರ್ಸು ನಾನು ಅಲ್ಲಿ ಕೆಲಸ ಮಾಡಿದೆ, ಎಜುಕೇಶನ್ ಕಂಪ್ಲೀಟ್ ಬ್ಯಾಚುಲರ್ಸ್ ಆರ್ ಸಮಥಿಂಗ್ ಎಜುಕೇಶನ್ ಕಂಪ್ಲೀಟ್ ಆಯ್ತಿದ್ದಂಗೆ ನಾನು ಮಾಸ್ಟರ್ಸಿಗೆ ಬರಬೇಕು ಮಾಡೋಕ್ಕೆ ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಸ್ವಲ್ಪ ಥಿಂಕ್ ಮಾಡಿ. ಬಿಕಾಸ್ ಇಲ್ಲಿ ಎಕ್ಸ್ಪೀರಿಯನ್ಸ್ಗೆ ತುಂಬ ಬೆಲೆ ಐತೆ. ಎಕ್ಸ್ಪೀರಿಯನ್ಸ್ಗಳಿದ್ರೆ ನಿಮಗೆ ಸ್ವಲ್ಪ ಪ್ರಿಯಾರಿಟಿ ಜಾಸ್ತಿ. ಆಮೇಲೆ ಇಲ್ಲಿ ಬರೋರೇನು ಕಮ್ಮಿ ಜನ ಬರ್ತಾ ಇಲ್ಲ. 4 ವರ್ಷ ಎಕ್ಸ್ಪೀರಿಯನ್ಸ್, 5 ವರ್ಷ 6 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡಾದ್ಮೇಲೂ ಬರೋರವ್ರೆ. ಏನು ಗೊತ್ತಿಲ್ಲದೆ ಮುಗಿತಿದ್ದಂಗೆ 3-4 ತಿಂಗಳು ವಾಪಸ್ ಬರೋರು ತುಂಬ ಜನ ಅವರೇ. ಸೊ ನನ್ನ ಕೇಳಿದ್ರೆ ಎಕ್ಸ್ಪೀರಿಯನ್ಸ್ ಹೆವಿ ಮ್ಯಾಟ್ರ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ಅಂತಮ್ಮ, ನಿಂಗೊಂದು ಪ್ರಾಪರ್ ಸ್ಟ್ರಾಂಗ್ ಕಮ್ಯುನಿಕೇಶನ್ ಇರಲೇಬೇಕು. ಬಿಕಾಸ್ ಇಂಡಿಯಾದಲ್ಲಿ ಗೊತ್ತು, ನಮ್ಮ ಇಂಡಿಯಾದಲ್ಲಿ ಯಾವ ಥರ ಇಂಗ್ಲೀಷ್ನ ಮಾತಾಡ್ತಾರೆ, ಇಂಡಿಯನ್ ಆಕ್ಸೆಂಟ್ ಯಾವ ಥರ ಐತೆ, ಇಲ್ಲಿ ಬ್ರಿಟಿಷ್ ಆಕ್ಸೆಂಟ್ ಯಾವ ಥರ ಐತೆ, ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಮ್ಮ. ಇವ್ರುಗಳ ಆಕ್ಸೆಂಟ್ ಅಂತೂ ಅರ್ಥನೇ ಆಗಲ್ಲ. ಕಾಲ್ ಮಾಡ್ತಾರೆ ಅಂತಂತಾರೆ. ಏನಂದ ಅಂತ ಪ್ರೊಸೆಸಿಂಗ್, ಅದನ್ನ ಪ್ರೊಸೆಸ್ ಮಾಡೋದಕ್ಕೆ ನಮ್ಗೊಂದು 5-6 ಸೆಕೆಂಡ್ ಬೇಕು. ಆ ಸೆಕೆಂಡಲ್ಲಿ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು, ಸುಮ್ಮನೆ ಮಾತಾಡ್ತಾ ಇಲ್ಲ. ಸೊ ಏನೇನು ಅಂತಂದರೆ ಒಳ್ಳೆ ಸ್ಕಿಲ್ಸ್ ಇರಬೇಕು, ಇನ್ನೊಂದು ಪ್ರಾಪರ್ ಎಕ್ಸ್ಪೀರಿಯನ್ಸ್ ಇರಬೇಕು, ಇನ್ನೊಂದು ಪ್ರಾಪರ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಇದಕ್ಕಿಂತ ಎಲ್ಲ ಮೇಯ್ನಾಗಿ ನೀನು ಇಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಸೊ ಇದು ಇವಾಗ ಜಾಬ್ ಮಾರ್ಕೆಟ್ ಬಗ್ಗೆ ಆಯಿತು. ಈಗ ಏನಾದ್ರು ಅನ್ಕೋತಿದ್ರ ಅಂತಮ್ಮ, ಇವನೇನು ವಿಡಿಯೋ ಮಾಡ್ಬಿಟ್ಟು ಬರೀ ನೆಗೆಟಿವ್ನೇ ಹೇಳ್ತಾವನೆ, ಏನು ಇಲ್ಲ UK ಲಿ ಹಂಗಂದ್ರೆ ಪಾಸಿಟಿವ್ ಆಗಿ ಅಂತ ಏನಾರು ಅನ್ಕೋತಿದ್ರೆ ಸತ್ಯವಾಗ್ಲೂ ತಪ್ಪು ಅಂತಮ್ಮ. ತುಂಬ ಪಾಸಿಟಿವ್ ಐತೆ. ಅದು ಹೆವಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಕೆರಿಯರಲ್ಲಿ. ಏನು ಅಂತಂದರೆ ಎಕ್ಸ್ಪೋಜರ್. ಸೀರಿಯಸ್ಲಿ ಹೇಳ್ತೀನಿ ಗುರು, ನಾನು ಇಂಡಿಯಾದಲ್ಲಿ ಇದ್ದಿದ್ರೆ ನನಗೆ ಟೆಕ್ ಕಂಪ್ನೀಸ್ ಬಗ್ಗೆ ಇಲ್ಲಿಗೆ ಬಂದಮೇಲೆ ಸಿಕ್ಕಿರೋ ಎಕ್ಸ್ಪೀರಿಯನ್ಸು ಎಕ್ಸ್ಪೋಜರ್ ಇಂಡಿಯಾದಲ್ಲಿ ಇದ್ದರೆ ನಂಗೆ ಸಿಗ್ತಾ ಇರಲಿಲ್ಲ. ಇಂಡಿಯಾದಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಂಡಿಯಾದಲ್ಲಿ ನಾವೆಲ್ಲ ಇಷ್ಟೇ, ಹಿಂಗೆ ಹೋದ 9 ಗಂಟೆ ಕೆಲಸಕ್ಕೆ ಕೂತ್ಕೊಂಡ, 5 ಗಂಟೆ ಆಯ್ತಾ ಕೆಲಸ ಮುಗಿಸ್ತಾ ಬಂದ. ಏನು ಕಲಿತೆ, ಅದರಿಂದ ಏನಾದ್ರು ಯೂಸ್ ಆಯ್ತಾ ನಿಂಗೆ? ಬೇರೆಯವ್ರು ಇರ್ಬೋದು ಗುರು, ನಾನು ಕೆಲಸ ಮಾಡ್ತಿದ್ದಂತೂ ಚೂತಿಯ ಕೆಲಸ. ಅದು ಸೀರಿಯಸ್ಲಿ ಚೂತಿಯಾದಲ್ಲಿ ಚೂತಿಯ ಕೆಲಸ. ಆ ಕೆಲಸ ಮಾಡೋದು ಒಂದೇ, ಮಾಡದೇ ಇರೋದು ಒಂದೇ. ನೆಮ್ಮದಿಯಾಗಿ ಬಂದ್ಬಿಟ್ಟು ನಾನು ಮಾಡ್ತಿದ್ದ ಕೆಲಸ ಅಂತಮ್ಮ 8ನೇ ಕ್ಲಾಸ್ ಪಾಸ್ ಆಗಿರೋನಿಗೆ ಕೊಟ್ಬಿಟ್ಟು ಈ ಥರ ಮಾಡ್ಬೇಕು ನೀನು ಅಂತಂದ್ರೆ ಆರಾಮಾಗಿ ಕೂತ್ಕೊಂಡು ಮಾಡ್ಕೊಂಡವ್ರು ಅವ್ನಿಗೆ ಸಂಬಳ ಕೊಡ್ಬೋದಿತ್ತು. ಅದು ಅಂತ ಇರ್ತವೆ, ಆ ಥರನೂ ಜಾಬ್ಸ್ಗಳು ಇರ್ತವೆ. ಸರಿನಾ? ಅದಕ್ಕೆ ನಾನು ಆಗಲೇ ಹೇಳ್ದಂಗೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಕಂಪ್ನೀಸ್ಗಳಂತ ಬರ್ತಾವಲ್ವಾ, ಬಂದಾಗ ಸುಮ್ಮನೆ ಬಲ್ಕಾಗಿ ಬ್ಲೈಂಡಾಗಿ ಹೋಗ್ಬೇಡಿ. ತಿಳ್ಕೊಳ್ಳಿ ಆ ಕಂಪ್ನಿ ಏನು ಯಾವ ಕೆಲಸಕ್ಕೆ ಹುಡುಕೊಂಡು ಬಂದವ್ರೆ, ಯಾವ ಎಂಪ್ಲಾಯೀಸ್ಗಳನ್ನ ಹುಡುಕ್ತವ್ರೆ, ಆ ಎಂಪ್ಲಾಯೀಸ್ಗಳು ಏನು ಮಾಡ್ತಾರೆ ಕಂಪ್ನಿಲಿ, ಏನು ಇದನ್ನು ತಿಳ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ಸರಿನಾ? ಎಕ್ಸ್ಪೋಜರ್
ತುಂಬಾ ಸಿಕ್ಕುತ್ತೆ ಇದರಲ್ಲಿ. ಆಮೇಲೆ ಆಮೇಲೆ ಇಂಡಿಪೆಂಡೆನ್ಸ್ ಗುರು ಮೇಯ್ನು. ಇಲ್ಲಿ ಎಲ್ಲ ನಮಗ್ ನಾವೇ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ, ಟಾಪ್ ಟು ಬಾಟಮ್. ಬೆಳಗ್ಗೆ ಎದ್ದು ಹಲ್ಲುಜ್ಜೋದ್ರಿಂದ ರಾತ್ರಿ ಮಕ ತೊಳೆದು ಮಲ್ಕೊಳ್ಳೋದಂಕ ಏನ್ ಮಾಡ್ತೀಳೋ ಎಲ್ಲ ನೀನೇ ಮಾಡ್ಕೋಬೇಕು. ಯಾವನು ಬಂದ್ ಮಾಡ್ಕೊಡಲ್ಲ, ಯಾವಳು ಬಂದ್ ಮಾಡ್ಕೊಡಲ್ಲ. ಸೊ ಇಂಡಿಪೆಂಡೆಂಟ್ ಆಗಿರೋದನ್ನ ಸಖತ್ತಾಗಿ ಕಲಿತೀಯ. ಆಮೇಲೆ ಇದು ತುಂಬಾ ಕಷ್ಟ, ಸೀರಿಯಸ್ಲಿ ತುಂಬಾ ಕಷ್ಟ. ಡಿಸಿಪ್ಲಿನ್ ಅದನ್ನ ಮೇಂಟೈನ್ ಮಾಡೋದು ಈ ದೇಶದಲ್ಲಿ ತುಂಬಾ ಕಷ್ಟ. ಸರಿ ಅಂತಮ್ಮ, ಇನ್ನು ಫೈನಲ್ ಟಚ್ ನಂದು ವಿಡಿಯೋದು ಸಾರಾಂಶ ಏನಾರು ಹೇಳ್ಬೇಕು ಅಂತಂದ್ರೆ, ಯುಕೆಗೆ ಬರೋದು ತುಂಬಾ ಈಸಿ ಬೇರೆ ದೇಶಕ್ಕೆ ಹೋಲ್ಸ್ಕೊಂಡ್ರೆ. ಬಟ್ ಇಲ್ಲಿಗೆ ಬಂದ್ಮೇಲೆ ನಮಗೆ ಬೇಕಾಗೋ ಥರ ಸಸ್ಟೈನ್ ಆಗೋದು ತುಂಬ ಕಷ್ಟ. ಅದಕ್ಕೆ ತುಂಬ ಸ್ಟ್ರಾಂಗ್ ಮೆಂಟಾಲಿಟಿ ಇರಬೇಕು, ಮೈಂಡ್ ಸೆಟ್ ಇರಬೇಕು. ಆಮೇಲೆ ಜಾಬ್ ವಿಷಯಕ್ಕೆ ಬಂತು ಅಂತಂದರೆ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಇಲ್ಲಿ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಇದ್ದವರು ಇಲ್ಲಿಗೆ ಬರೋದು ತುಂಬ ಒಳ್ಳೆಯದು ವಿತ್ ಪ್ರಾಪರ್ ಸ್ಕಿಲ್ ಸೆಟ್ಸ್. ಆಮೇಲೆ ನೆಕ್ಸ್ಟು ಇನ್ನೇನು ತುಂಬ ಪ್ಲಸ್ ಪಾಯಿಂಟ್ ಏನಿದಿರಲಿ ಅಂತಂದರೆ, ಆಬ್ವಿಯಸ್ಲಿ ನಿಂಗೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಇಂಡಿಪೆಂಡೆಂಟಾಗಿ ಯಾವ ಥರ ಲೈಫ್ನ ಲೀಡ್ ಮಾಡ್ಬೋದು, ಆ ಲೋನ್ಲಿನೆಸ್ನ ಯಾವ ಥರ ನೀನು ಟ್ಯಾಕಲ್ ಮಾಡ್ಬೋದು ಅನ್ನೋದನ್ನು ಈ ದೇಶಕ್ಕೆ ಬಂದು ಕಲಿಬೋದು. ಇಷ್ಟು ಹೇಳ್ತಾ ಅಂತಮ್ಮ ಈ ವಿಡಿಯೋ ಇಲ್ಲಿಗೆ ಮುಗಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇದೇ ಥರ ರಿಲೇಟೆಡ್ ಏನಾದರೂ ಟಾಪಿಕ್ಸ್ನ ತಗೊಬಂದು ಮಾತಾಡೋಣ ಅಂತ ಹೇಳ್ತಾ ಸಿಗುವ ಮತ್ತೆ. ನಿನಗೆ ಇಂಗ್ಲಿಷ್ ಸ್ಟೈಲೇ ಸರಿ ಅನ್ಸುತ್ತೆ. ಐ ವಾಂಟ್ 10 million pounds ರೈಟ್ ನೌ. Do you really wanna dance?